ವಾರ ದೇವರು ನಮ್ಮನ್ನು ಅದ್ಭುತಕರವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿದರು. ಮತ್ತೊಂದು ಆವರ್ತಿ ದೇವರ ವಾಕ್ಯ ಕೇಳೋದಕ್ಕೂ ದೇವರನ್ನ ಆರಾಧನೆ ಮಾಡೋದಕ್ಕೂ ನೀವೆಲ್ಲರೂ ಬಂದು ಸೇರಿದಿರಿ. ಇವತ್ತು ದೇವರು ವಾಕ್ಯ ಸಂದೇಶದ ಮೂಲಕವಾಗಿ ದೇವರು ನಿಮ್ಮೊಂದಿಗೆ ನಮ್ಮೊಂದಿಗೆ ಮಾತನಾಡಲಿ ಎಂಬುದಾಗಿ ಪ್ರತಿಯೊಬ್ಬರು ಪ್ರಾರ್ಥನಾಪೂರ್ವಕವಾಗಿ ಕೂತ್ಕೊಳ್ಳ್ರಿ. ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ 7ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಹಲ್ಲೆಲೂಯಾ. ಅನಂತರ ಅವರು, ಇದು ಶುಭವಾರ್ತೆಯ ದಿನವಾಗಿದೆ, ನಾವು ಇದನ್ನು ಪ್ರಕಟಿಸದಲೇ ಇರುವುದು ಒಳ್ಳೆಯದಲ್ಲ. ಹಲ್ಲೆಲೂಯಾ. ಶುಭವಾರ್ತಾ ದಿನ ಪ್ರಕಟಿಸದಲೇ ಇರುವುದು ಒಳ್ಳೆಯದಲ್ಲ. ಸ್ವಲ್ಪ ಯೋಚನೆ ಮಾಡಿಕೊಳ್ಳ್ರಿ, ಇದು ಯಾರ ವಿಷಯವಾಗಿ ಪವಿತ್ರಾತ್ಮನು ಮಾತಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ 4 ಕುಷ್ಠರೋಗಿಗಳು ಅದು 7ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ನೋಡ್ತೀವಿ. 3ನೇ ವಾಕ್ಯದಿಂದ, ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರವಿರುವುದರಿಂದ. ಅವರು ಮಾತಾಡ್ತಾ ಇದ್ದಾರೆ, ಪಟ್ಟಣದ ಬಾಗಿಲಿನಲ್ಲಿ ಕೂತ್ಕೊಂಡಿದ್ದಾರೆ, ನಾವು ಸಾಯತಂಗ ಇಲ್ಲೇ ಕೂತ್ಕೋಬೇಕು. ಬರವಿರುವುದರಿಂದ, ಪಟ್ಟಣದಲ್ಲಿ ಬರ ಇರುವುದರಿಂದ, ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು, ಇಲ್ಲಿದ್ರೂ ಸಾಯಬೇಕು. ಹಲ್ಲೆಲೂಯಾ. ಅಲ್ಲೋದ್ರೂ ಸಾಯಬೇಕು, ಇಲ್ಲಿ ಇದ್ರೂ ಸಾಯಬೇಕು. ಹಾಗಾದ್ರೆ ನಾವು ಏನು ಮಾಡೋಣ? ಹಲ್ಲೆಲೂಯಾ. ಕುಷ್ಠರೋಗಿಗಳು ಧೈರ್ಯವಾಗಿ ಒಂದು ತೀರ್ಮಾನ ತಗೊಂಡ, ನಾವು ಇಲ್ಲಿ ಇದ್ರೂ ಸಾಯ್ಬೇಕು. ಯಾಕೆ? ಬರಗಾಲ, ಊಟಕ್ಕೆ ದಿಕ್ಕಿಲ್ಲ. ಸ್ವಂತ ಹೊರ ಹುಟ್ಟಿದ ಮಕ್ಕಳನ್ನ ಬೇಯಿಸಿ ತಿನ್ನೋ ಒಂದು ಪರಿಸ್ಥಿತಿ. ಅರಸನು, ಒಂದು ಹೆಂಗಸು ಬಂದು ಅರಸನ ಹತ್ರ ಕಂಪ್ಲೇಂಟು ಮಾಡ್ತಾ ಇದ್ದಾರೆ. ಹಿಂದ್ಗಡೆ ವಾಕ್ಯವನ್ನು ನೋಡಪ್ಪ, 6ನೇ ಅಧ್ಯಾಯ 24ನಿಂದ ಸ್ವಲ್ಪ ನೋಡ್ಕೊಳ್ಳೋಣ. ಆಮೇಲೆ ಅರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ಆಮೇಲೆ ಅರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಅರಾಮ್ಯನ ಅರಸನದನ್ನ ಎಲ್ಲಾ ಸೈನ್ಯವನ್ನ ಕೂಡಿಸ್ಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ಸಮಾರ್ಯ ಊರಿಗೆ ಮುತ್ತಿಗೆ ಹಾಕಿದರು. ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರಗಾಲ. ಯಾಕಂದ್ರೆ ಶಮರ್ಯ ಎಂಬ ಊರು ಇಸ್ರೇಲ್ ದೇಶದಲ್ಲಿ ಇರೋದು. ಆ ಶಮರ್ಯದಿಂದ ಊರಿನಲ್ಲಿ ಈ ಅಂಜೂರದ ಗಿಡಗಳು ಬಹಳ ಇರ್ತವೆ. ಅಂಜೂರ ಗಿಡ, ನಾವು ಆ ಶಮರ್ಯ ಊರೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಅಂಜೂರದ ಮರಗಳು ಮಾತ್ರ ಬೆಳೀತದೆ. ಯಾಕಂದ್ರೆ ಈ ಅಂಜೂರಗಳ ಬೆಳೆಯೋದು ಎಲ್ಲಿ ಅಂದರೆ ಮರುಭೂಮಿಯಲ್ಲಿ, ಅಲ್ಲಿ ಏನು ಇರಲ್ಲ ಅಂದ ಜಾಗದಲ್ಲಿ ಅಂಜೂರ ಗಿಡಗಳು ಚೆನ್ನಾಗಿ ಬೆಳೀತವೆ. ನೀರು ಬೇಕಿಲ್ಲ ಅದಕ್ಕೆ, ಬೇರೆ ಏನು ಅಲ್ಲಿ ಬೆಳೆ ಇಲ್ಲ. ಯಾವಾಗ ಅರಾಮ್ಯನ ಅರಸರು ಬಂದು ಅವರಿಗೆ ಮುತ್ತಿಗೆ ಹಾಕಿದಾಗ ಅಲ್ಲಿ ಏನು ತಿನ್ನಕ್ಕೆ ದಿಕ್ಕಿಲ್ಲ, ಬೇರೆ ರಾಜ್ಯಗಳಿಂದ ಏನು ತರಕ್ಕಾಗ್ತಾ ಇಲ್ಲ, ಬಾಗಲೆಲ್ಲ ಮುಚ್ಚಿಬಿಟ್ಟಿದ್ದಾವೆ, ಯಾರು ಒಳಗಡೆ ಬರೋಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಸೈನ್ಯ ಸುತ್ತಲೂ ಇದ್ದಾವೆ. ಬಹಳ ಕಷ್ಟ ಬಂದ್ಬಿಟ್ಟಿದ್ರು ಊಟಕ್ಕೆ ಬಹಳ ಕಷ್ಟ ಬಂದಾಗ ಇಬ್ಬರು ರಾಜನಿಗೆ ಅಷ್ಟೊಂದು ಅರ್ಥವಾಗ್ತಾ ಇಲ್ಲ, ಹೆಂಗೋ ಅವನ ಜೀವನ ಮಾಡ್ತಾ ಇದ್ದ. ಕೋಟೆ ಮೇಲೆ ಓದ ವಾಕ್ಯವನ್ನು ಸ್ವಲ್ಪ. ಒಂದು ದಿವಸ ಇಸ್ರಾಯೇಲ್ ಅರಸನು ಪೌಳಿ ಗೋಡೆ ಮೇಲೆ ಹಾದು ಹೋಗ್ತಿರ್ಬೇಕಾದ್ರೆ ಒಬ್ಬ ಸ್ತ್ರೀಯು, ಅರಸನೇ ನನ್ನ ಒಡೆಯನೇ, ಒಬ್ಬ ಸ್ತ್ರೀ ಬಂದು ರಾಜನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಯಾವ ನಿರ್ವಹಣೆ ಇಲ್ಲ ಊಟಕ್ಕೆ. ಇಬ್ಬರು ಹೆಣ್ಮಕ್ಕಳು ಸೇರಿಕೊಂಡು, ಇವತ್ತು ನಿನ್ನ ಮಗನನ್ನು ನಾವು ತಿನ್ನಾನ ಮಗುವನ್ನ, ನಾಳೆ ನಿಮ್ಮ ಮಗುವನ್ನು ನಾವು ತಿನ್ನಾನ ಅಂತೇಳಿ ಒಬ್ಬ ಮಗುವನ್ನು ಬೇಯಿಸಿ ತಿಂದ್ರು. ಎಂದ ಬರಗಾಲ ನೋಡ್ರಿ, ಇಂದ ಬರಗಾಲ ಭೂಮಿಯಲ್ಲಿ ಎಲ್ಲೆಲ್ಲಿ ಇರಲಿಲ್ಲ. ಹಲ್ಲೆಲೂಯಾ. ಕಡೆಗೆ ತಿರುಗಿ ದಿವಸ ಏನಾಯಿತು, ಅವಳು ಏನು ಮಾಡಿದ್ರು, ಅವಳ ಮಗನ ಬಚ್ಚಿಕೊಂಬಿಟ್ಟ. ಇವಳು ಬಂದು ರಾಜನ ಹತ್ರ ಕಂಪ್ಲೇಂಟ್ ಕೇಳಿದ್ರು. ರಾಜನ ಹತ್ರ ಕಂಪ್ಲೇಂಟ್ ಕೇಳಿದಾಗ ರಾಜ ಬಟ್ಟೆ ಹರ್ಕೊಂಬಿಟ್ಟ, ತನ್ನ ರಾಜವಸ್ತ್ರವನ್ನು ಹರ್ಕೊಂಡು ಉಪವಾಸದಿಂದ ಗೋಣಿತಟ್ಟು ಸುಟ್ಕೊಂಡು ಪೌಳಿ ಗೋಡೆ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೊಡ್ಡ ಬರಗಾಲ, ತನ್ನ ಪ್ರಜೆಗಳು ಉಪವಾಸದಲ್ಲಿ ಸಾಯ್ತಾ ಇದ್ದಾರೆ. ರಾಜನು ಉಪವಾಸದಿಂದ ಗೋಣಿತಟ್ಟು ಕಟ್ಕೊಂಡು ಪ್ರಾರ್ಥನೆ ಮಾಡ್ತಾ ತಿರುಗಾಡ್ತಾ ಇದ್ದಾನೆ. ಕಡೆಗೆ ರಾಜನು ಒಂದು ತೀರ್ಮಾನ ತಗೊಂಡ. ಅವನು ಅವಾಗ ಏಲಿಷ ಪ್ರವಾದಿ ಅಲ್ಲೇ ಇರೋದು. ಇದು ಏಲಿಷನಿಂದ ಹಸ್ತ ಇರಬೇಕು ಹಂಗಂದೇಳಿ ಏಲಿಷನಿಗೆ ಹೇಳಿ ಕಳಿಸಿದ್ರು, ನೀನು 24 ಗಂಟೆ ಒಳಗಡೆ ನಾನು ಸಾಯಿಸ್ಬಿಡ್ತೀನಿ, ಯಾಕೆ ಬರಗಾಲ ಹೆಂಗೆ ಬಂದು, ಯಾಕೆ ಏನು ಮಾಡ್ತೀರಾ ನೀನು ಪ್ರವಾದಿ ಅಲ್ವಾ? ಅದ್ಭುತಕರವಾದ ರೀತಿಯಲ್ಲಿ ಆ ಪ್ರವಾದಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ರನು. ಸತ್ತೋಗಿರಮಲ್ಲ ಎಬ್ಬರಿಸಿದ್ದಾರೆ, ಕುಷ್ಠರೋಗಿಯನ್ನು ವಾಸಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ರನು
ಸ್ವಂತ ಊರಲ್ಲಿ ಬರ ಬಂದಾಗ ಅವನಿಗೇನು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಾಜನ ಬಂದು ಅವನು ಪ್ರಾಣ ತೆಗಿಯೋಕ್ಕೆ ಬಂದಾಗ ಅವನಿಗೆ ಎಚ್ಚರಿಕೆ ಆಯಿತು. ಪ್ರಾಣ ತೆಗಿಯೋಕ್ಕೆ ಬಂದಾಗ ಅವನು ಹೇಳ್ತಾನೆ, 24 ಗಂಟೆ ಒಳಗಡೆ ಈ ದೇಶದ ಬರ ನಿಂದು ಹೋಗುತ್ತೆ. ಎಷ್ಟು ಗಂಟೆ? 24. ಒಂದು ದಿವಸ ನಾಳೆ ಇಷ್ಟೊತ್ತಿಗೆ ಬರ ಹೋಗ್ಬಿಡ್ತದೆ. ದೇವರು ಹೆಂಗೆ ಮಾಡ್ತಾರೋ ಆವಾಗ ಆ ರಾಜನ ಮನೆ ವಾರ್ತೆಗಾರನ ಅವನು ಹೇಳ್ತಾನೆ, ಪರಲೋಕದಿಂದ ಇಳಿಸಿಕೊಟ್ಟರು ಕೂಡ ಸಾಧ್ಯವಿಲ್ಲ, ನೀನೇನು ಹೇಳ್ತಾ ಇದೀಯಾ ಎಂಬುದಾಗಿ. ಅವಾಗ ಪ್ರವಾದಿ ಏನಂದ್ರೆ ಗೊತ್ತಾ? ಅದು ಸಂಭವಿಸುವುದನ್ನ ನೀನು ಕಣ್ಣಾರೆ ಕಾಣುವಿ. ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣ್ತದೆ, ಆದ್ರೆ ಅದನ್ನು ಅನುಭವಿಸುವುದಿಲ್ಲ. ನೀನು ಅನುಭವಿಸಲ್ಲ, ನೀನು ತಿನ್ನಲ್ಲ, ನೀನು ಉಪವಾಸದಲ್ಲೇ ಸಾಯ್ತೀಯ. ಹಲ್ಲೆಲೂಯ. ಅವನು ನಂಬಿಲ್ಲ. 24 ಗಂಟೆ ಆದಾಗ ಬರ ನೀಗೋಗುತ್ತೆ. ದೇವರು ಅದು ಹೆಂಗೆ ಮಾಡ್ತಾರೋ, ಅದ್ಭುತ ಮಾಡ್ತಾರೋ ಗೊತ್ತಿಲ್ಲ. 4 ಕುಷ್ಠರೋಗಿಗಳಲ್ಲಿ ದೇವರು ಮಾತನಾಡಿದರು. ಹಲ್ಲೆಲೂಯ. ಅವರನ್ನು ತೀರ್ಮಾನ ತಗೊಂಡ್ರು, ನಾವು ಇಲ್ಲಿದ್ದರೂ ಸಾಯಬೇಕು, ಪಟ್ಟಣಕ್ಕೆ ಹೋದರೂ ಸಾಯಬೇಕು, ಆರಾಮ್ಯ ಪಾಳಯಕ್ಕೆ ಹೋಗೋಣ, ಸೈನ್ಯ ಈ ಮುತ್ತಿಗೆ ಹಾಕಿದಾರಲ್ಲ ಆ ಸೈನ್ಯದ ಹತ್ರ ಹೋಗೋಣ ಎಂಬುದಾಗಿ ಅವರನ್ನು ತೀರ್ಮಾನ ತಗೊಂಡ್ರು. ಅವರು 4 ಕುಷ್ಠರೋಗಿಗಳು ಆರಾಮ್ ಪಾಳಯದಲ್ಲಿ ಸಾವಿರಾರು ಸೈನಿಕರು ಇರೋ ಸ್ಥಳ ಧೈರ್ಯವಾಗಿ ಹೋದಾಗ ದೇವರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಏನು ಮಾಡಿದರು ಆ ವಾಕ್ಯ ಸ್ವಲ್ಪ ನೋಡೋದನ್ನು. ಅವರು ಪಾಳ್ಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಕರ್ತನು ಆರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ. ಹಲ್ಲೆಲೂಯಾ. 4 ಕುಷ್ಠರೋಗಿಗಳಲ್ಲಿ ಹೋಗ್ತಾ ಇದ್ದಾರೆ. ಆರಾಮ್ ಪಾಳಯದಲ್ಲಿ ಇರೋ ಸೈನಿಕರು ಸೇನಾಧಿಪರಿಗೆ ಏನು ಕಾಣ್ತಾವ ಗೊತ್ತಾ? ರಥರಥಾಶ್ವ ಸಹಿತವಾದ ರಥಾಶ್ವ ಸಹಿತವಾಗಿ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿರೋದ್ರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನ, ಕತ್ತೆ ಕುದುರೆಗಳನ್ನ, ಪಾಳ್ಯದಲ್ಲಿದ್ದದ್ದೆಲ್ಲವನ್ನ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಹಲ್ಲೆಲೂಯಾ. ನೋಡ್ರಿ, 4 ಕುಷ್ಠರೋಗಿಗಳು ಹೋಗಿದ ತಕ್ಷಣ ಇವ್ರು ಏನಂತ ತಿಳ್ಕೊಂಡ್ರು ಗೊತ್ತಾ? ರಥಾಶಗಳಲ್ಲಿ ಘೋಷದಲ್ಲಿ ಸೈನ್ಯ ಬರ್ತಾ ಇದ್ದಾವೆ. ಇವರು ಹೋಗೋರು ಯಾರು? 4 ಕುಷ್ಠರೋಗಿಗಳು. ಅವ್ರಿಗೇನು ಕಾಣಿಸ್ತಾ ಇದೆ? ದೊಡ್ಡ ಸೈನ್ಯ, ನಮ್ದನಿ ಮುಗೀತು, ನಾವು ಓಡೋದೇ ಉತ್ತಮ ಅಂತೇಳಿ ಇವರೇನು ಮಾಡಿದರು? ಎಲ್ಲ ಓಡೋಗ್ಬಿಟ್ರು. ಹಲ್ಲೆಲೂಯಾ. ಈ ಕುಷ್ಠರೋಗಿಗಳನ್ನ ನಾನು ಭಾಳ ಮೆಚ್ತೀನಿ. ಯಾಕಂದರೆ ಅವ್ರ ಧೈರ್ಯ ಯಾರಿಗೂ ಇಲ್ಲ. ಎಷ್ಟು ಸೇನಾಧಿಪತಿಗಳಿದ್ದಲ್ಲಿ, ಎಷ್ಟು ಜನ ಇದ್ದರು, ಯಾರ ಕೈಲಿ ಆಗದೇ ಇರೋ ವಿಷಯ 4 ಕುಷ್ಠರೋಗಿಗಳು ಮಾಡಿದರು. ಹಲ್ಲೆಲೂಯಾ. ಈ ಕುಷ್ಠರೋಗಿಗಳು ಧೈರ್ಯದಿಂದ ಹೋದಾಗ ಅಲ್ಲಿ ಏನಾಯಿತು? ದೊಡ್ಡ ಅದ್ಭುತ ಕಾರ್ಯಗಳು ನಡೀತು. ಹಲ್ಲೆಲೂಯಾ. ಅದು ಪೂರ್ಣವಾಗಿ ಅದನ್ನು ಸ್ವಲ್ಪ ಓದಪ್ಪ. ಅದನ್ನು ಹೊರಟು ನಾ 6ನೇ ವಾಕ್ಯ ಪೂರ್ತಿ ಓದ. ಕರ್ತನು ಆರಾಮ್ಯರ ಪಾಳೆಯದವರಿಗೆ ರಥಾಶ್ವ ಸಹಿತವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ ಐಗುಪ್ತ ಇವುಗಳ ಅರಸರಿಗೆ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನ ನಮಗೆ ವಿರೋಧವಾಗಿ ಕರೆತಂದಿದ್ದಾರೆ ಅಂದುಕೊಂಡು ತಮ್ಮ ಗುಡಾರಗಳನ್ನ, ಕತ್ತೆ ಕುದುರೆಗಳನ್ನ, ಪಾಳ್ಯದಲ್ಲಿದ್ದದ್ದೆಲ್ಲವನ್ನ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋದರು. ಪ್ರವಾದನೆ ಅಂದರೆ ಹಿಂಗಿರಬೇಕು. ಪ್ರವಾದನೆ ಅಂದರೆ ಹಿಂಗಿರಬೇಕು. ಅವನೇನಂದ? ಇದು ಆಕಾಶದಿಂದ ದ್ವಾರ ತೆಗೆದು ದೇವರು ಸೂರಿಸಿದ್ರು ಕೂಡ ಸಾಧ್ಯವಾಗಲ್ಲ ಇದು. ಹಲ್ಲೆಲೂಯಾ. ಪ್ರವಾದಿ ಏನಂದ? ನೀನು ಕಣ್ಣಲ್ಲೇ ಕಾಣ್ತೀಯ, ಆದರೆ ನೀನು ತಿನ್ನಲ್ಲ. 24 ಗಂಟೆ ಒಳಗಡೆ 4 ಕುಷ್ಠರೋಗಿಗಳು ಬಂದು ಅಲ್ಲೋಗಿ ಆರಾಮ್ ಪಾಳಯಕ್ಕೆ ಹೋದರೆ ಯಾರೂ ಇಲ್ಲ. 4 ಕುಷ್ಠರೋಗಿಗಳನ್ನ ಇವರನ್ನು 3 ರಾಜ್ಯದ ಸೈನ್ಯಗಳಿಂದ ತಿಳ್ಕೊಂಬಿಟ್ಟಿದ್ದಾರೆ. ಒಂದು ಇಸ್ರಾಯೇಲು, ಆಮೇಲೆ ಹಿತ್ತಿಯರು, ಆಮೇಲೆ ಐಗುಪ್ತರು, 3 ರಾಜ್ಯಗಳು ಸೇರಿ ಒಟ್ಟಿಗೆ ಬರ್ತಾ ಇದ್ದಾರೆ. ನಾವೇನು ಇರೋಂಗಿಲ್ಲ, ನಾವಿದ್ರೆ ಎಲ್ಲರೂ ಸತ್ತು ಹೋಗ್ತೀವಿ ಅಂದಲ್ಲಿ ಎಲ್ಲರೂ ಓಡೋಗ್ಬಿಟ್ಟ. ಯುದ್ಧ ಮಾಡೋದು ಯಾರು? ದೇವರು ಯುದ್ಧ ಮಾಡ್ತಾರೆ. ಶಮರ್ಯದಲ್ಲಿ ಏನಿದೆ? ಉಪವಾಸ, ಊಟಕ್ಕೆ ದಿಕ್ಕಿಲ್ಲ. ಆರಾಮ್ ಸೈನ್ಯದಲ್ಲಿ
ಪಾಳ್ಯದಲ್ಲಿ ಬೇಕಾದಷ್ಟು ಧಾನ್ಯ. ಅವರಲ್ಲಿ 4 ಕುಷ್ಠರೋಗಿಗಳು ಹೋಗಿ ಏನು ಮಾಡಿದ್ದಾರೆ, ಒಳ್ಳೆ ಒಳ್ಳೆ ಬೆಂಗಾಲಗಳು ಎಲ್ಲವನ್ನು ತಗೊಂಡು ಅಲ್ಲಿ ಮುಚ್ಚಿಟ್ಟಿದ್ದಾರೆ. ಮುಚ್ಚಿಟ್ಟಿದಾಗ ಇವ್ರಿಗೆ ಅರಿವಾಯಿತು, ನಾವು ಮಾಡ್ತಾ ಇರೋದು ಸರಿಯಲ್ಲ, ನಾವು ಮಾಡ್ತಾ ಇರೋದು ಇವತ್ತು ಶುಭವಾರ್ಥ ದಿನ, ನಾವು ಮಾಡ್ತಾ ಇರೋದು ಸರಿಯಲ್ಲ, ನಾವು ಹೋಗಿ ಅರಸನಿಗೆ ಇದನ್ನು ತಿಳಿಸ್ಬೇಕು. ಹೋದರು, ಅರಸನಿಗೂ ನಂಬಿಕೆ ಇಲ್ಲ. ಹೋಗಿ ನೋಡ್ಕೊಂಬಾರಪ್ಪ, ಇವರು ನಾವು ಬಚ್ಚಿಟ್ಕೊಂಡು ನಾವು ಹೋದರೆ ನಮ್ಮನ್ನು ಸಾಯಿಸ್ತಾನೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೋದರು, ಆದರೆ ಇವರು 4 ಕುಷ್ಠರೋಗಿಗಳು ಹೋಗಿರೋದು ಹೇಳಿರೋದು ನಿಜ. ಅಲ್ಲಿ ಪಾಳೆಯವನ್ನು ಪೂರ್ಣವಾಗಿ ಅಲ್ಲಿ ದಂಡಿಟ್ಟು ಅದನ್ನೆಲ್ಲ ಏನೇನಿದೋ ಎಲ್ಲ ತಂದುಬಿಟ್ಟ. ಬೇಕಾದಷ್ಟು ಧಾನ್ಯ, ಬೇಕಾದಷ್ಟು ಧಾನ್ಯ. ಎಷ್ಟು ಧಾನ್ಯ ನೋಡಲ್ಲಿ ಕೆಳಗಡೆ ಹೆಂಗೆ ಮಾರಿದ್ರು ಅಂದ. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ರೂಪಾಯಿಗೆ 12 ಸಾವಿರ ಗೋಧಿ ರೂಪಾಯಿಗೆ 12 ಸಾವಿರ. ಹಾಂ, ಆಮೇಲೆ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಟ್ಟು, ಜವೆ ಗೋಧಿ 24 ಸೇರಿನಂತೆ 24 ಸಾವಿರನಷ್ಟು ಅಲ್ಲಿ ಟೌನ್ನಾಗ ಮಾರ್ತಾ ಇದ್ದಾರೆ. ಏನು ಗೊತ್ತಾ, ಹಿಟ್ಟು ಅರ್ಜೆಂಟ್ ರೊಟ್ಟಿ ಮಾಡೋ ತಿನ್ನೋಕ್ಕೆ ಹಿಟ್ಟು, ಗೋಧಿ, ಆಮೇಲೆ ಇದು ಖಾಲಿ ಆದಾಗ ಬಿಡಿಸಿ ತಿನ್ನೋಕ್ಕೆ. ಹಲ್ಲೆಲೂಯಾ. ದೇವರು ಎಂದ ಅದ್ಭುತ ಮಾಡಿದ್ದಾರೆ ನೋಡ್ರಿ. ನೀನೇನು ಉಪವಾಸ ಇರೋಕ್ಕೆ ದೇವರು ಬಿಡಲ್ಲ. ಹಲ್ಲೆಲೂಯಾ. ಅವನೇನಂದರು, ಮೇಲಿಂದ ಇಳಿಸ್ಕೊಟ್ರು ಸಾಧ್ಯವಿಲ್ಲ ಅಂತ ಹೇಳಿದರು. ಇಲ್ಲಿ ಏನಾಯಿತು, ದೇವರು ಇಳಿಸೇ ಕೊಟ್ಬಿಟ್ಟ. ಹಲ್ಲೆಲೂಯಾ. ಕಡೆಗೆ ನೋಡು 19ನೇ ವಾಕ್ಯ ನೋಡು. ಆ ಸರದಾರನು, ಯಾರು? ಆ ಸರದಾರನು, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅಂದದ್ರಿಂದ ದೇವರ ಮನುಷ್ಯನು ಅವನಿಗೆ, ನೀನು ಅದನ್ನು ಕಣ್ಣಾರೆ ಕಾಣುವಿ, ಆದ್ರೆ ಅನುಭವಿಸುವುದಿಲ್ಲ ಎಂದು ನುಡಿದಿದ್ದನು. ಅವನ ಊರು ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದ್ದರಿಂದ ಈ ಮಾತು ನೆರವೇರಿತು. ಹಲ್ಲೆಲೂಯಾ. ಆದರೆ ಅವನು ಅನುಭವಿಸಿಲ್ಲ. ಇಲ್ಲ. ಕಡೆಗೇನಾಯಿತು? 20ನೇ ವಾಕ್ಯ ನೋಡು. ಅವನ ಊರು ಬಾಗಿಲಿನಲ್ಲಿ, ಅವನ ಊರು ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದ್ದರಿಂದ ಸತ್ತೋದ. ಪ್ರವಾದನೆ ಅಂದರೆ ಹಿಂಗಿರ್ಬೇಕಾರೆ, ನೀನು ಕಣ್ಣಲ್ಲೇ ಕಾಣುವೆ, ನೀನು ಅನುಭವಿಸೋದಿಲ್ಲ. ಹಲ್ಲೆಲೂಯಾ. ಮುಖ್ಯವಾದ ವಿಷಯ, 4 ಕುಷ್ಠರೋಗಿಗಳು, ಅವರ ಧೈರ್ಯ. ನಾವು ಮಾಡ್ತಾ ಇರೋದು ಸರಿಯಲ್ಲ, ನಮ್ಮನ್ನು ನಾವೇ ಯೋಚನೆ ಮಾಡ್ಕೊಳ್ಳೋಣ, ನಾವು ಮಾಡ್ತಾ ಇರೋದು ಸರಿನಾ? ಕುಷ್ಠರೋಗವೆಂದರೆ ಪಾಪಕ್ಕೆ ಸಾದೃಶ್ಯ. ಕುಷ್ಠರೋಗಿಗಳನ್ನ ಸೌಖ್ಯ ಮಾಡೋದನ್ನು ಬೈಬಲ್ನಲ್ಲಿಲ್ಲ. ಸೌಖ್ಯ ಮಾಡೋದು ಬೈಬಲ್ನಿಲ್ಲ. ಯಾಕೆ? ಕುಷ್ಠರೋಗಿಗಳನ್ನ ಶುದ್ಧ ಮಾಡಿರೋದು ಮಾತ್ರ ಬೈಬಲ್ನೆಲ್ಲ ಇದೆ. ಕುಷ್ಠರೋಗಿಗಳನ್ನ ಸೌಖ್ಯವಾಗಲಿಲ್ಲ, ಕುಷ್ಠರೋಗಿಗಳು ಏನಾಯಿತು? ಶುದ್ಧ ಮಾಡಿದ್ದಾರೆ. ಹಂಗಾರೆ ಏನು ಶುದ್ಧ ಮಾಡೋದು? ಪಾಪಕ್ಕೆ ಸಾದೃಶ್ಯವಾದ ಒಂದು ವಿಷಯವಾಗಿದ್ದಾವೆ ಈ ಕುಷ್ಠರೋಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ಒಬ್ಬ ಕುಷ್ಠರೋಗಿಯನ್ನು ನಾವು ನೋಡ್ತೀವಿ. 5ನೇ ಅಧ್ಯಾಯದಲ್ಲಿ ಅವನ ಸೇನಾಧಿಪತಿಯಾಗಿದ್ದ. ನೋಡ 5ನೇ ಅಧ್ಯಾಯ 1ನೇ ವಾಕ್ಯ. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ನಾಮಾನೆಂಬೊಬ್ಬ ಸೇನಾಧಿಪತಿ. ಅವನೆಂದವನಾಗಿದ್ದ? ಪರಾಕ್ರಮಶಾಲಿ ಆಗಿದ್ದರಂತೆ. ಆದರೆ ಅವನಲ್ಲಿ ಏನಿತ್ತು? ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಹಲ್ಲೆಲೂಯಾ. ಇಲ್ಲಿ ನಾಮಾನ ವಿಷಯವಲ್ಲ ನನಗೆ ಮುಖ್ಯ. ಅಲ್ಲಿ ಒಂದು ಹುಡುಗಿ ಇತ್ತು. ಹುಡುಗಿ ಆರಾಮ್ ಸೈನ್ಯ ಆವಾಗಲೂ ಭಾಳ ಜೋರಾಗಿತ್ತು. ಯಾಕಂದರೆ ಇಸ್ರಾಯೇಲ್ ಜನರು ಯಾವಾಗ ತಪ್ಪು ಮಾಡಿರ್ತಾರೋ ದೇವರವ್ರನ್ನ ಅನ್ಯ ರಾಜ್ಯಕ್ಕೆ ಒಪ್ಪಿಸ್ಬಿಡ್ತಾರೆ. ಆರಾಮ್ ರಾಜ್ಯಕ್ಕೆ, ಬೇರೆ ಬೇರೆ ದೇಶಕ್ಕೆ, ಬಾಬೇಲ್ಗೆ ಕೈಯಲ್ಲಿ ಒಪ್ಪಿಸ್ಬಿಡ್ತಾರೆ. ಇಲ್ಲಿ ಆರಾಮ್ ರಾಜ್ಯರು ಏನು ಮಾಡಿದ್ರು? ಇಸ್ರಾಯೇಲಲ್ಲಿ ಹೋದಾಗ ಅಲ್ಲಿಂದ ಒಂದು ಹುಡುಗಿನ ಕರ್ಕೊಂಬಂದ್ಬಿಟ್ಟ. ಒಂದು ಹುಡುಗಿನ ಕರ್ಕೊಂಬಂದು ಅವನು ಸೇನಾಧಿಪತಿ ಕೆಳಗಡೆ ಓದೋದನ್ನು, ಆಕೆಯು ನಾಮಾನ ಹೆಂಡತಿಗೆ ನಾಮಾನ ಹೆಂಡತಿಗೆ ದಾಸಿಯಾಗಿಟ್ಬಿಟ್ಟ ಆ ಹುಡುಗಿನ. ಹಲ್ಲೆಲೂಯಾ. ಅವನು ಯಾವ ದೇವರ ಮಗಳಾಗಿದ್ದ ಹುಡುಗಿ. ಅವಳು ನಾಮಾನನ ಕುಷ್ಠವನ್ನು ಗೊತ್ತಾಯಿತು. ಯಾಕಂದರೆ ಇದು ಹೊರಗಡೆ ಕಾಣೋ ಕುಷ್ಠ ಅಲ್ಲ. ಹೊರಗಡೆ ಕಾಣೋ ಕುಷ್ಠ ಬೇರೆ, ಒಳಗಡೆ ಇರೋ ಕುಷ್ಠ ಬೇರೆ.
ಇವಳು ಆ ಹುಡುಗಿ ಯಜಮಾನತಿಗೆ ಹೇಳಿದ್ದೆ, ನಮ್ಮೂರಿಗೆ ಹೋದರೆ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ನಮ್ಮ ಯಜಮಾನರ ಕುಷ್ಠ ಶುದ್ಧ ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯ. ಅವಳಿಗೆ ಹೆಂಗೆ ಹೇಳಕ್ಕೆ ಧೈರ್ಯ ಬಂತೋ ಏನೋ, ಯಾಕಂದರೆ ಅಲ್ಲಿ ತನಕ ಎಲೀಷಾ ಪ್ರವಾದಿ ಒಂದು ಕುಷ್ಠರೋಗಿನೂ ಸವಾಸಿ ಮಾಡಿಲ್ಲ, ಒಂದು ಕುಷ್ಠರೋಗಿನೂ ವಾಸಿ ಮಾಡಿಲ್ಲ. ಆದರೆ ಅವಳ ಧೈರ್ಯ ನೋಡ್ರಿ, ಈ ಯಜಮಾನಿಗೆ ಕುಷ್ಠವಾಸಿ ಆಗಬೇಕು ಅಂದರೆ ನಮ್ಮೂರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿ ಹತ್ರ ಹೋದರೆ ಶುದ್ಧವಾಗ್ತಾರೆ. ಆರನ್ ರಾಜನು ಭಾಳ ಬಲಿಷ್ಠವಾದ ರಾಜನು, ಇಸ್ರೇಲ್ಗಿನೂ ಭಾಳ ಶಕ್ತಿ ಇರೋ ರಾಜ. ಆ ರಾಜ ಈ ಸೇನಾಧಿಪತಿ ಹೋಗಿ ರಾಜನಿಗೆ ಹೇಳಿದ್ದೆ, ಹಿಂಗೆ ಇಸ್ರೇಲ್ ಇದರಲ್ಲಿ ಒಂದು ಪ್ರವಾದಿ ಇದ್ದಾರಂದೆ, ನನ್ನ ಕುಷ್ಠ ಅಲ್ಲಿ ಹೋದರೆ ಹೋಗುತ್ತೆ. ಓ ರಾಜನ, ಹಂಗಾರೆ ನಾನೊಂದು ಚೀಟಿ ಬರೆದು ಕೊಟ್ಬಿಡ್ತೀನಿ ಇಸ್ರೇಲ್ ಅರಸನಿಗೆ, ಒಂದು ಚೀಟಿ ಬರೆದು ಕೊಟ್ಬಿಡ್ತೀನಿ, ನೀನು ಹೋಗು. ಯಾಕಂದರೆ ಅರಸನ ಭಾಳ ಪವರ್ ಇರೋನು, ಇಸ್ರೇಲಿಗಿನೂ ಪವರ್ ಇರೋನು. ಏನಾದರೂ ತಪ್ಪು ಕಂಡು ಹಿಡಿತಾರೆ ಅನ್ನೋಂದ ಹಿಡಿದು ಅವರನ್ನು ಸೋಲಿಸ್ತಾರೆ ಅಂದ ಇಸ್ರೇಲ್ ಅರಸನಿಗೆ ಭಯ. ಚೀಟಿ ತಗೊಂಡೋಗಿ ಅರಸನಿಗೆ ಕೊಟ್ಟ. ಅರಸನ ಏನು ಮಾಡಿದರು, ಅಯ್ಯೋ ನಾನಂಗಪ್ಪ ಇವನು ಕುಷ್ಠ ನಾನಂಗೆ ಭಾಷೆ ಮಾಡಲಿ ಎಂಬುದಾಗಿ ಅರಸನ. ಹಲ್ಲೆಲೂಯ. ರಾಜನಿಗೆ ಕಾಂಟ್ಯಾಕ್ಟು. ಆದರೆ ಇವನು ಹೋಗ್ಬೇಕಾಗಿರೋದಲ್ಲಿ ಪ್ರವಾದಿ ಹತ್ರ ಹೋಗ್ಬೇಕಾಯ್ತು. ಪ್ರವಾದಿ, ಒರಿಜಿನಲ್ ಪ್ರವಾದಿ, ಎಲ್ಲ ಕನಸನ್ನು ಕಾಣುವ ಎಲ್ಲವನ್ನು ಮನಸ್ಸಿನಲ್ಲಿ ಇರೋದನ್ನೇ ಇವನ ಕಾಣುವ ಒಬ್ಬ ಪ್ರವಾದಿಯಾಗಿದೆ. ರಾಜನ್ ಈ ವಿಷಯ ನೋಡಿದಾಗ ಎಲೀಷನಿಗೆ ದೇವರು ತಿಳಿಸ್ಕೊಟ್ರು, ಹಿಂಗೆ ಬಂದಿದ್ದಾನೆ ಎಂಬುದಾಗಿ. ಇಲ್ಲಿ ಕಳಿಸ್ಕೊಡು ಅವನಿಗೆ ಅಂದ. ಅಲ್ಲಿ ಕಳಿಸ್ಕೊಟ್ರು. ಹೋಗಿ ಇವನೇನು ಮಾಡಿದರು, ಎಲೀಷನ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡಾಗ ಇವನೇನು ತಿಳ್ಕೊಟ್ಟು, ಸೇನಾಧಿಪತಿ ಅಲ್ವಾ, ದೊಡ್ಡ ವ್ಯಕ್ತಿ, ಅದೇ ಬೇರೆ ತರಬೇಕಾದ್ರೆ ಭಾಳ ಬಂಗಾರ ಬೆಳ್ಳಿ ಬಟ್ಟೆಗಳು ಎಲ್ಲ ತಗೊಂಬಂದ್ಬಿಟ್ಟಿದ್ದಾನೆ. ಇದು ಕುಷ್ಠ ಶುದ್ಧರಾಗೋದಾದರೆ ಅವ್ರಿಗೆ ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯ. ಬಾಗಿಲ ಹತ್ರ ಹೋಗಿ ಹೊರಗಡೆ ನಿಂತ್ಕೊಂಡಾಗಲೇ ಎಲೀಷಾ ಹೇಳಿ ಕಳಿಸಿದರು, ಹೋಗು ನೀನು, ಹೋಗಿ ಅಲ್ಲಿ ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ಸರ್ತಿ ಮುಳುಗು ಎಂಬುದಾಗಿ. ಅವನಿಗೆ ಹಂಗಿಂಗೆ ಸಿಟ್ಟು ಬರಲಿಲ್ಲ. ನಮ್ಮ ದೇಶದಲ್ಲಿ ಎಂತೆಂಥ ಹೊಳೆಗಳಿದ್ದಾವೆ, ನಮ್ಮ ದೇಶದಲ್ಲಿ ಎಂತೆಂಥ ನದಿಗಳಿದ್ದಾವೆ, ಈ ಕೊಳಕ ನೀರಿನಲ್ಲಿ ಮುಳುಗಬೇಕಾ ನಾನು? ಹಲ್ಲೆಲೂಯ. ಈ ಕೊಳಕ ನೀರಿನಲ್ಲಿ ನಾನು ಮಾಡಲ್ಲ ಎಂಬುದಾಗಿ. ಆವಾಗ ನಾಮನ್ ಜೊತೆಯಲ್ಲಿ ಬಂದ ಅವರ ಸೇವಕರು ಹೇಳಿದರು, ಯಜಮಾನ್ರೇ ಅವನು ಭಾಳ ಕಠಿಣವಾದ ಏನಾದರೂ ಒಂದು ಹೇಳಿದರೆ ನೀನು ಮಾಡ್ತಿದ್ದಿಲ್ವಾ? ಮಾಡ್ತಿದ್ದೆ. ಸಿಂಪಲಾದ ವಿಷಯ ತಾನು ಹೇಳಿದ್ದು, ಹೋಗು ಮುಳುಗು. ಹಲ್ಲೆಲೂಯ. ಇವನೇನು ಮಾಡಿದರು, ಹೋಗಿ ಮುಳುಗಿದರು. 7 ಸರ್ತಿ ಮುಳುಗಿದಾಗ ಇವನ ಕುಷ್ಠ ಶುದ್ಧವಾಯಿತು. ಹಲ್ಲೆಲೂಯ. ದೇವರ ಮಕ್ಕಳೇ, ನಿನ್ನ ಒಳಗಡೆ ಇರೋ ಕುಷ್ಠ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ಬಟ್ಟೆ ಗಿಟ್ಟೆಯಲ್ಲಿ ಹಾಕಿ ಸೇನಾಧಿಪತಿ ಭಾಳ ಜೋರಾಗಿದ್ದಾನೆ, ಅವನು ಪರಾಕ್ರಮಿಯಾದ ಸೇನಾಧಿಪತಿ, ಎಲ್ಲಿ ಹೋದರೂ ಅವನು ಅವುಗಳಿಂದ ಇವನ ಈ ಸೇನಾಪತಿ ಇರುತ್ತಂಗ ಆರಾಮ್ ಅರಸನಿಗೆ ಜಯ, ಅಷ್ಟು ಪರಾಕ್ರಮಿ. ಆದರೆ ಇವನಲ್ಲಿ ಏನೈತೆ, ಕುಷ್ಠವಾಯಿತು. ಇವತ್ತು ಅನೇಕರಲ್ಲಿ ಅದೇ, ಜೋರಾಗಿದ್ದಾರೆ, ಚೆನ್ನಾಗಿದ್ದಾರೆ, ಒಳಗಡೆ ಏನೈತೆ, ಕುಷ್ಠ ಐತೆ. ಈ ಕುಷ್ಠ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಮುಳುಗಬೇಕಷ್ಟೇ. ಇಲ್ಲಿ ಯಾರು ಮುಳುಗೋಕ್ಕೆ ಇಷ್ಟಪಡಲ್ಲ. ಚರ್ಚಿಗೆ ಬರ್ತಾರೆ, ಮುಳುಗು ಅಂದರೆ ಇಲ್ಲ ಅವ್ನು ಮುಳುಗಲ್ಲ ಅಂತಾರೆ. ಕುಷ್ಠ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಮುಳುಗಬೇಕು. ಮುಳುಗಿದ್ರೇ ಕುಷ್ಠ ಹೋಗೋದು. ಎಲೀಷಾ ಅದನ್ನೇ ಹೇಳಿದ್ದು, ನೀನು ಮುಳುಗಪ್ಪ, ಯೋರ್ದಾನ್ ಹೊಳೆಯಲ್ಲಿ ನೀನು ಮುಳುಗು, ಆವಾಗ ನಿನ್ನ ಕುಷ್ಠ ಹೋಗುತ್ತೆ ಅಂದ. ಹಲ್ಲೆಲೂಯ. ಅವನಲ್ಲಿರುವ ಪಾಪ ಹೋದ, ಅವನ ಮಾನಸಾಂತರ ಹೊಂದ. ಅವನು ಹೇಳುವ ಕೆಲವು ಮಾತುಗಳನ್ನು ಕೇಳಿದರೆ, ಅವನು ಸೇನಾಧಿಪತಿ ಹೇಳೋದನ್ನು ಸ್ವಲ್ಪ ನೋಡಪ್ಪ, ವಾಕ್ಯವನ್ನು ಅಲ್ಲಿ 5ನೇ ಅಧ್ಯಾಯ 15ನೇ ವಾಕ್ಯ ನೋಡು. ತನ್ನ ಪರಿವಾರದೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರೇ ಇಲ್ಲ. ಹಲ್ಲೆಲೂಯ. ಅವನು ಕುಷ್ಠ ಹೋಯಿತು, ಮಾನಸಾಂತರ ಓದ್ಬಿಟ್ಟ. ನಿಜವಾದ ದೇವರು ಸರ್ವಶಕ್ತನಾದ ದೇವರು. ಹಲ್ಲೆಲೂಯ.
ನಿಜವಾದ ದೇವರು ಸರ್ವಶಕ್ತನಾದ ದೇವರು. ನೋಡೋಕ್ಕೆ ಭಾಳ ಚೆನ್ನಾಗಿದೆಯಾ, ಪರಾಕ್ರಮಿ ಆಗಿದೆಯಾ, ಎಲ್ಲ ಕೆಲಸ ಮಾಡ್ತಾಯಿದ್ರಿ, ಅಲ್ಲಿ ನಿನ್ನಲ್ಲಿ ಏನಿದೆ? ಕುಷ್ಠ ಇದೆ. ಕುಷ್ಠ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಮುಳುಗಬೇಕು. ಇವತ್ತು ಅನೇಕರು ಮುಳುಗಕ್ಕೆ ತಯಾರಿಲ್ಲ. ಕುಷ್ಠ ಹೋಗ್ಬೇಕು, ಹೆಂಗೆ ಹೋಗುತ್ತೆ? ಅರ್ಧ ಹೋಗುತ್ತೆ ಅಷ್ಟೇ. ಹಲ್ಲೆಲೂಯಾ. ಮುಳುಗಿದ್ರೆ ಪೂರ್ತಿ ಬಿಡುಗಡೆ. ಇವನಿಗೇನಾಯಿತು? ಪೂರ್ತಿ ಬಿಡುಗಡೆ ಆಯಿತು. ಅವನೇನಂತಾನೆ? ನಿಜವಾದ ದೇವರಂದರೆ ಇಸ್ರಾಯೇಲಿನ ದೇವರು, ಆ ದೇವರಿನಲ್ಲಿ ನಾವು ನಂಬಿಕೆ ಇಡಬೇಕು ಎಂಬುದಾಗಿ ಅವನೊಂದು ತೀರ್ಮಾನ ಬೇರೆ ತಗೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ತೀರ್ಮಾನ ತಗೊಂಡ್ರು. ನೋಡೋದು ಕೆಳಗಡೆ ಓದೋದನ್ನು, 17ನೇ ವಾಕ್ಯ. ಆಗ ಅವನು ಎಲೀಷನಿಗೆ, ನೀನು ಅದನ್ನು ಸ್ವೀಕರಿಸುತ್ತಿದ್ದರೆ ನಿನ್ನ ಸೇವಕನಾದ ನನಗೆ 2 ಹೆಸರು ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು, ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ನಾನು ಸಮರ್ಪಿಸ್ತೀನಿ. ಹಲ್ಲೆಲೂಯಾ. ಅವನ ತೀರ್ಮಾನ ತಗೊಂಬಿಟ್ಟ. ಯಾಕೆ? ಮುಳುಗಿದ, ಕುಷ್ಠ ಹೋಯ್ತು. ಹಲ್ಲೆಲೂಯಾ. ಮುಳುಗಿದ, ಕುಷ್ಠ. ಅವನಿಗೆ ಗೊತ್ತಾಯ್ತು ನಿಜವಾದ ದೇವರು ಯಾರು. ಹಲ್ಲೆಲೂಯಾ. ಆದರೆ ಮೊದಲೇನಾಗಿತ್ತು ಗೊತ್ತಾ? ಸಿಟ್ಟು. ಏಲಿಸಿನ ಮೇಲೆ ಭಾಳ ಸಿಟ್ಟು. ಹಲ್ಲೆಲೂಯಾ. ನಮ್ಮ ದೇಶದಲ್ಲಿ ಎಂದೆಂದ ಹೊಳೆಗಳಿದ್ದಾವೆ, ನಮ್ಮ ನದಿಗಳಿದ್ದಾವೆ, ಒಳ್ಳೆ ಶುದ್ಧವಾದ ನೀರಿದ್ದಾವೆ. ಇಲ್ಲಿ ಬಂದು ಮುಳುಗಬೇಕಾ? ಮುಳುಗಿದ ಮೇಲೆ ಗೊತ್ತಾಯಿತು ಯಾವ ನೀರು ಒಳ್ಳೆಯದು ಅಂತ. ಮುಳುಗಿದ ಮೇಲೆ ಗೊತ್ತಾಯಿತು ಏನು ಉಪಯೋಗ ಆಯಿತು ಅಂತ. ಹಲ್ಲೆಲೂಯಾ. ಮುಳುಗಿದ ಮೇಲೆ ಆ ಜೀವಸ್ವರೂಪನಾದ ದೇವರನ್ನು ಇವನು ಕಂಡ್ರು. ಏನಾಯ್ತು ಅವನಿಗೆ? ಕುಷ್ಠ ಹೋಯ್ತು ರೀ. ಕುಷ್ಠ ಹೋಯ್ತು. ನಿನ್ನಲ್ಲಿರೋ ಕುಷ್ಠ ಹೋಗಬೇಕಾ? ಕುಷ್ಠ ಹೋಗ್ಬೇಕಾ? ಯಥಾರ್ಥವಾದ ಸತ್ಯ ದೇವರನ್ನ ನಂಬ್ಕೋಬೇಕು. ಹಲ್ಲೆಲೂಯಾ. ನಾವೇನಾದರೂ ಆದರೆ ಶಯನಾಧಿಪತಿ ಬಂದ ತಕ್ಷಣ ಒಳ್ಳೆ ಸೋಫಾ ಸೆಟ್ಟು ಎಲ್ಲ ಹುಡ್ಕೊಂಡು ಇಲ್ಲಿ ಕರಿ ಅವನಿಗೆ ಎಲ್ಲಿ ಕೂಡ್ಸೋ ಅಂತಾರೆ. ಇಲ್ಲ, ಏಲಿಸಿ ಅವನ ಕೇರೇ ಮಾಡಿಲ್ಲ, ಒಳಗಡೆನೇ ಬಿಟ್ಕೊಂಡಿಲ್ಲ. ಇವನೇನು ತಿಳ್ಕೊಂಡು ಗೊತ್ತಾ? ಏನೋ ಕೈಯೆಲ್ಲ ಹಿಂಗಂದು ಕೆಲವರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರಲ್ಲ, ಹಿಂಗೆಲ್ಲ ಕೈಯೆಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡಿ ಮಾಟ ಮಂತ್ರ ಮಾಡಿ ನಾನು ಕುಷ್ಠ ಬಿಡುಗಡೆ ಕೊಡ್ತಾರೆ ಅಂತ ಅವನು ತಿಳ್ಕೊಂಡ. ಹಲ್ಲೆಲೂಯಾ. ವಾಸಿ ಆಗಲ್ರಿ, ಮುಳುಗಬೇಕು. ನೀನು ಮುಳುಗಿದ್ರೇ ಹೋಗೋದು, ಪೂರ್ತಿ ಹೋಗೋದು. ಯಾರು ಸತ್ಯದೇವರಿಂದ ಗೊತ್ತಾಗಬೇಕಾ? ನೀನು ಮುಳುಗಿದ್ರೇ ಹೋಗೋದು. ಮುಳುಗೋಕ್ಕೆ ತಯಾರಿಲ್ವಾ? ಹಂಗೆ ಕುಷ್ಠ ಇಟ್ಕೊಂಡು ಕೂತ್ಕೊ. ನೀನು ಯಾರು ಬೇಡ ಅಂತಾರೆ? ಕುಷ್ಠ ಇಟ್ಕೊಂಡು ಕೂತ್ಕೋ. ಎಷ್ಟು ವರ್ಷ ಕೂತ್ಕೊಳ್ತೀರ? ಕುಷ್ಠರೋಗ ಏನಾಯ್ತು? ಕುಷ್ಠರೋಗ ಜಾಸ್ತಿ ಆಗಿ ನರಕಕ್ಕೆ ಹೋಗ್ಬಿಡ್ತಾರೆ ಅಷ್ಟೇ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ನಾಮನಲ್ಲಿ ಇದ್ದ ಆ ಹುಡುಗಿನ ನಾನು ಮೆಚ್ತೀನಿ ನೋಡಪ್ಪ. ಇಲ್ಲಿ ಎಷ್ಟು ಯವನಷ್ಟು ಹುಡುಗರಿದ್ದಾರಿಲ್ಲ, ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ. ಇಲ್ಲ, ಏನು ಮಾಡ್ತೀರಿ? ಅಲ್ಲಿ ಹೋಗಿ ಅವನ ಸೇನಾಧಿಪತಿ, ದೊಡ್ಡ ಅರಮನೆ, ರಾಜನ ಬಿಟ್ಟರೆ ಅವನೇ ರಾಜನೇನಿಲ್ಲ ಅವನ ಮುಂದೆ. ಅವನೆಲ್ಲೋದ್ರೂ ಜಯ. ದೊಡ್ಡ ಅರಮನೆ ಹೋಗಿ ಹುಡುಗಿ ಸೇರ್ಕೊಂಡ್ಬಿಟ್ಟ. ಅಲ್ಲಿ ಕೂತ್ಕೊಂಡು ತಿಂದ್ಕೊಂಡು ಕೊಬ್ಬೆ ಹೊರ್ಕೊಂಡು ಕೂತ್ಕೊಂಡಿಲ್ಲ ಅವಳು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದಳು. ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಗೊತ್ತಾಯಿತು ಇವನಿಗೆ ಕುಷ್ಠ ಐತೆ. ಯಾರಿಗೆ? ಈ ಯಜಮಾನಿಗೆ ಕುಷ್ಠ ಐತೆ. ಯಾರು ಕಂಡಿಡಿದ್ರಿ? ಇವನ್ ಸೂಟ್ರು ಬೂಟಲ್ಲಿ ಹಾಕೊಂಡ್ಬಿಟ್ರೆ ಕುಷ್ಠ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಯಥಾರ್ಥ ದೇವರ ಮಗಳಾದರೆ ಕುಷ್ಠ ಏನು ಅಂತ ಅವಳು ಕಂಡಿಡಿದು ಆ ಯಜಮಾನ ಕುಷ್ಠವನ್ನು ನೀಗಿಸೋಕ್ಕೋಸ್ಕರ ಅವಳು ಯಜಮಾನಿಗೆ ಸುವಾರ್ತೆ ಸಾರಿದರು. ಎಷ್ಟು ಜನ ಸುವಾರ್ತೆ ಸಾರಿದ್ರೆ? 4 ಕುಷ್ಠರೋಗಿಗಳು ಕೂಡ ಅದನ್ನೇ ಮಾಡಿದ್ದು. ಹಲ್ಲೆಲೂಯಾ. ನಾವು ಇದನ್ನು ಮುಚ್ಕೊಂಡು, ಇವತ್ತು ಸುವಾರ್ಥ ದಿನ, ಇವತ್ತು ನಾವು ಇದನ್ನು ಮುಚ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ. ನಾವೆಲ್ಲರಿಗೂ ಇದನ್ನು ತಿಳಿಸ್ಬೇಕು. ಜನ ಎಲ್ಲ ಉಪವಾಸ ಸಾಯ್ತಾರೆ, ವಾಕ್ಯವಿಲ್ಲ. ಬರೀ ಊಟದಿಂದ ಬದುಕ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಬರೀ ಊಟ ಮಾಡಿದ್ರೆ ಬದುಕ್ತಾರೇನ್ರಿ? ಊಟ ಮಾಡಿದ್ರೆ ಏನೇನಿಲ್ಲ, ಕೊಬ್ಬೆ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಡ್ತಾರೆ ಅಷ್ಟೇ. ಗಂಟಲು ಮಠ ತಿಂದರೆ ಉಳಿಯಲ್ಲ. ಮತ್ತೇನು ತಿನ್ನಬೇಕು? ಏಸ್ವಾಮಿ ಏನು ಹೇಳಿದ್ದಾರೆ? ಸೈತಾನಿಗೆ ಏನು ಹೇಳಿದ್ರಿ? ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಎಲ್ಲಿ ಬದುಕೋದಿಲ್ಲ. ಮತ್ತು ಯಾವುದರಿಂದ ಬದುಕ್ತಾರೆ? ದೇವರ ವಾಕ್ಯದಿಂದ ಬದುಕ್ತಾರೆ. ನೀನು ಬದುಕಬೇಕಾ?
ದೇವರ ವಾಕ್ಯ ದಿವಸ ಓದಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ದಿವಸ ಓದಿದರೆ ನೀನು ಬದುಕ್ತೀಯ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಾದರೆ ಕುಷ್ಠ ಹೋಗಬೇಕು ಅಂದರೆ ಏನು ಮಾಡಬೇಕ್ರಿ? ಮುಳುಗಬೇಕ್ರಿ. ಮುಳುಗಬೇಕು. ವಾಕ್ಯದಲ್ಲಿ ಬರೆದಿಲ್ವಾ? ಮುಳುಗಬೇಕು. ಮುಳುಗಿದ್ರೆ ಕುಷ್ಠ ಹೋಗುತ್ತೆ. ಹಲ್ಲೆಲೂಯಾ. ಇವನು ನಾಮಾನು ಒಂದು ಸರ್ತಿ ಮುಳುಗಿಸಿಲ್ಲ, ಯಾಕಂದರೆ ಅವನು ಭಾಳ ಮಾಡಿದ್ದಾನೆ. ಎಷ್ಟು ಜನಕ್ಕೆ ಸಾಯಿಸಿದರೆ ಏನೋ, ಎಷ್ಟು ಸೇನಾಧಿಪತಿ ಅಲ್ವಾ, ಎಷ್ಟು ಜನಕ್ಕೆ ಸಾಯಿಸಿದರೆ ಏನೋ. ಅದಕ್ಕೆ 7 ಸರ್ತಿ ಮುಳುಗು ಅಂತ ಹೇಳಿದ್ರು ಅವನಿಗೆ. ಅವ್ನು ನಮ್ಮ ಯೇಸ್ವಾಮಿ ಹೇಳಿದ್ರು 7 ಸರ್ತಿ ಬೇಡ, ಒಂದೇ ಸರ್ತಿ ಮುಳುಗಿದ್ದಾರೆ. ಆದರೆ ಕೆಲವರೆಲ್ಲ 3 ಸರ್ತಿ ಮುಳುಗಿಸೋರನ್ನ ನೋಡಿದ್ದೀನಿ ನಾನು. ನಮ್ಮ ತೊಟ್ಟಿಯಲ್ಲೇ ಒಬ್ಬರು ಪಾಸ್ಟ್ರು ಕರ್ಕೊಂಬಂದಿದ್ರು. ನಾನು ನೋಡ್ತಾ ಇದ್ದೀನಿ, ತಂದೆ ಹೆಸರಿನಲ್ಲಿ ಒಂದು ಮುಳುಗಿಸೋದು, ಆಮೇಲೆ ಯೇಸುವಿನ ಹೆಸರಿನಲ್ಲಿ ಒಂದು ಮುಣಿಸೋದು, ಪೌತ್ರಾತ್ಮನ ಹೆಸರಿನಲ್ಲಿ ಒಂದು ಮುಣಿಸೋದು. ಅಲ್ಲಿ ಕೆಲವರಿಗೆ 3 ಮುಣಿಸಿದ್ರು ಸಾಲದೇನೋ ಗೊತ್ತಿಲ್ಲ ನನಗೆ. ಯೇಸ್ವಾಮಿ ಹೇಳೋದು ಒಂದೇ ಸರ್ತಿ ಮುಳುಗಪ್ಪ ಸಾಕು ಅಂತಾರೆ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ ಅಲ್ಲ. ಒಂದೇ ಸರ್ತಿ ಆದರೂ ಮುಳುಗ್ತೀರಾ? ಅದಕ್ಕೆ ಕುಷ್ಠ ಹಿಡ್ಕೊಂಡು ಓಡಾಡ್ತೀರಾ? ನಾಮನ ಕುಷ್ಠ ಹೋಯಿತು. ಅವನು ಸತ್ಯ ದೇವರನ್ನು ಕಂಡುಕೊಂಡ, ಅವನು ಪರಾಕ್ರಮಿಯಾಗಿ ಜೀವಿಸಿದರು. ದೇವರು ನಮಗೆ ಸ್ತೋತ್ರವಾಗಲಿ. ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಸತ್ಯ ದೇವರನ್ನು ಕಂಡುಕೊಳ್ಳೋಣ. ಇತರರಿಗೆ ನಾವು ಸುವಾರ್ತೆ ಸಾರುವರಾಗಿ ನಾವು ಮಾರ್ಪಡೋಣ. ಅನೇಕರು ಕುಷ್ಠರೋಗದಿಂದ ಪಾಪದಿಂದ ನರಳಾಡುತ್ತಾ ಇದ್ದಾರೆ. ನೀನು ಅವರಿಗೆ ಬಿಡುಗಡೆ ಕೊಡಬೇಕು ಅಂದರೆ ಅವರಿಗೆ ಸುವಾರ್ತೆ ಸಾರಬೇಕು. ಒಂದು ಸಣ್ಣ ಹುಡುಗಿ, ಅವಳು ಸುವಾರ್ತೆ ಸಾರದಲ್ಲೇ ಇದ್ದರೆ ಅವನ ಕುಷ್ಠ ಹೋಗ್ತಿತ್ತ? ಅವನ ಪಾಪ ಹೋಗ್ತಿತ್ತ? ಸತ್ಯದೇವರನ್ನು ಕಂಡುಕೊಳ್ತಿದ್ದ? ಇಲ್ಲ. ಶತ್ರು ರಾಜ್ಯದಲ್ಲಿ ಆ ಹುಡುಗಿನ ಕರ್ಕೊಂಡೋಗಿ ಅಲ್ಲಿ ಇಟ್ಟರು ಕೂಡ ಅವಳೇನು ಮಾಡಿದರು? ಸುವಾರ್ತೆ ಸಾರಿದರು. ಹಲ್ಲೆಲೂಯಾ. ಆ ಸುವಾರ್ತೆ ಸಾರಿದರೆ ಆ ಕುಷ್ಠರೋಗಗಳು ಏನಂದು ಗೊತ್ತಾ? ಇಲ್ಲಿದ್ದರೂ ಸಾಯ್ತೀವಿ, ಪಟ್ಟಣದಲ್ಲಿದ್ದರೂ ಸಾಯ್ತೀವಿ. ಆರಾಮ್ ಸೈನ್ಯದ ಹೋದರೆ ಅವರು ಸಾಯಿಸ್ಬೋದು. ಒಂದು ವೇಳೆ ಹೆಂಗಿದ್ರೂ ಸಾಯ್ತೀವಿ, ಸುವಾರ್ತೆ ಸಾರ್ತೀವಿ ಅಂದರು ಅವರು. ಇವತ್ತು ಶುಭವಾರ್ಥ ದಿನ. ಇವತ್ತು ನಾವು ಸುಮ್ಮನೆ ಇದ್ದರೆ ಆಗಲ್ಲ, ಸರಿ ಹೋಗಲ್ಲದು. ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ನಾವು ಇತರರಿಗೆ ನಮಗೆ ಸಿಕ್ಕಿರೋ ಬೆಳಕು ಬೇರೆಯವರಿಗೆ ತೋರ್ಸೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ನಿಮ್ಮ ಪಾದಪೀಠದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ನೀನು ಸರ್ವಶಕ್ತನೂ, ನೀನು ಅದ್ಭುತ ದೇವರು ಕರ್ತನೆ. ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ದೇವರಲ್ಲಪ್ಪ. ಇಡೀ ಪ್ರಪಂಚವೆಲ್ಲ ಪಾಪವಂತ ಕುಷ್ಠರೋಗದಲ್ಲಿ ಜನಗಳು ನರಳಾಡುತ್ತಾ ಇದ್ದಾರಪ್ಪ. ನೀ ನಮಗೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ನಿನ್ನ ಪ್ರಾಣವನ್ನು ಕೊಟ್ಟಿದೆಯಲ್ಲಪ್ಪ. ನಿನ್ನ ರಕ್ತ ನಮಗೋಸ್ಕರ ಸುರಿಸಿದ್ರಲ್ಲಪ್ಪ ಕರ್ತನೆ. ನಿನ್ನ ರಕ್ತದಲ್ಲಿ ಬಿಡುಗಡೆ ಉಂಟದಲ್ಲಪ್ಪ. ಪಾಪದಿಂದ, ಶಾಪದಿಂದ, ರೋಗದಿಂದ ನೀನು ಬಿಡುಗಡೆ ಕೊಡುವ ದೇವರಾಗಿದೆಯಲ್ಲಪ್ಪ. ನಿನಗೆ ಸ್ತೋತ್ರ ಮಾಡ್ತೀನಪ್ಪ. ನೀನು ಅದ್ಭುತ ಮಾಡಪ್ಪ ಕರ್ತನೆ. ಜನರ ಮೇಲೆ ಕರುಣೆ ತೋರು. ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ದರ್ಶನಗಳ ಮೂಲಕವಾಗಿ, ಕನಸಿನ ಮೂಲಕವಾಗಿ ಸತ್ಯದೇವರನ್ನು ಕಂಡುಕೊಂಡು ಆರಾಧನೆಗೆ ಬರುವಂಥ ನೀನು ಸಹಾಯ ಮಾಡಪ್ಪ. ನೀನೇ ಬೆಲೆಪಡಿಸುವ ಶಕ್ತಿಗರ್ತಿ ಸೇರಿ ಬಂದರೆಲ್ಲರನ್ನೂ ಆಶೀರ್ವದಿಸಪ್ಪ. ಈ ವಾರವೆಲ್ಲ ನಮ್ಮನ್ನು ಕರ ಹಿಡಿದು ನಡೆಸಪ್ಪ. ಕೇಡುಗಂಡಾಂಧ್ರಗಳಿಂದ ನಮ್ಮನ್ನು ತಪ್ಪಿಸಪ್ಪ ಕರ್ತನೆ. ಯಾವಾಗಲೂ ನಿನ್ನನ್ನು ಸ್ತುತಿಸಿ ಕೊಂಡಾಡುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಪ್ಪ. ಯಾವಾಗಲೂ ವಾಕ್ಯ ಓದಿ ಕುಟುಂಬ ಪ್ರಾರ್ಥನೆ ಮಾಡುವ ಮನೆಗಳಾಗಿ ನಮ್ಮ ಮನೆಗಳನ್ನು ಮಾರ್ಪಡಿಸಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್ ಆಮೇನ್. ಆಶೀರ್ವಾದ ಹೊಂದ್ಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪೌತ್ರಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಇಲ್ಲಿ ಸೇರಿ ಬಂದಿರುವ ಎಲ್ಲರೊಟ್ಟಿಗೂ ಇವಾಗಲೂ ಯಾವಾಗಲೂ ನಿರಂತರವಾಗಿಯೂ ನೆಲೆಗೊಂಡಿರಲಿ. ಆಮೇನ್.